ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಆಗಿರುತ್ತೆ. ಜೊತೆಗೆ ವೊಲಟಿಲಿಟಿ ಕೂಡ ಇರುವಂತಹ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ನೋಡೋಣ ಯಾವೆಲ್ಲ ಇವೆಂಟ್ ಗಳಿದಾವೆ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ನಿಮಗೆ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಕಂಡೀಷನ್ ಒಂದೇ, ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರ್ಬೇಕು. ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಆನಂತರ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾದ್ರೆ ಇದೇ ನಂಬರ್ ಗೆ ಕಾಲ್ ಮಾಡಿ, ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. 5 days ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಲಾಸ್ಟ್ ವೀಕ್ ಜಸ್ಟ್ 4 days ಅಷ್ಟೇ ಓಪನ್ ಇತ್ತು. ಒಂದೇ ದಿನ ಮಾರ್ಕೆಟ್ ಕ್ಲೋಸ್ ಇತ್ತು. ಬಟ್ ಸ್ಟಿಲ್ 5 days ಅಲ್ಲಿ ನೋಡಬಹುದು 162 ಪಾಯಿಂಟ್ಸ್ ಅಥವಾ 0.64% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಂದಿನದ ಮಾಡ್ಕೊಂಡ್ರು ಕೂಡ ಸ್ಲೈಟ್ಲಿ ಪಾಸಿಟಿವ್ ಅಲ್ಲೇ ಇದೆ. ಅಂದ್ರೆ ಕಳೆದ ವಾರ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇಂದಿನ ವಾರ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಇತ್ತು. ಬಟ್ ಕಳೆದ ವಾರದಲ್ಲಿ ಅಪ್ ಆಗಿಲ್ಲ ಅಂದ್ರೂ ಕೂಡ ಸ್ಲೈಟ್ಲಿ ಪಾಸಿಟಿವ್ ಅಥವಾ ಫ್ಲಾಟಿಶ್ ಆಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ 5 days ಪರ್ಫಾರ್ಮೆನ್ಸ್ ಓಪನ್ ಮಾಡೋದ್ರೆ ಇಲ್ಲೂ ಕೂಡ ನೋಡಬಹುದು. ಅದೇ ರೀತಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ಲೈಟ್ಲಿ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇಂದಿನ ವಾರ ಹೋಲಿಸಿದ್ರೆ ಬೆಟರ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಂದಿನ ವಾರ ಸ್ವಲ್ಪ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು, 2% ಗಿಂತ ಜಾಸ್ತಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಡೌನ್ ಆಗ್ಲಿಲ್ಲ, ಅದೇ ಪಾಸಿಟಿವ್ ಅಂದ್ಕೊಳ್ಬೇಕಷ್ಟೇ. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಶುಕ್ರವಾರದ ಸೆಷನ್ ಅಲ್ಲಿ 83 ಪಾಯಿಂಟ್ಸ್ ಅಥವಾ 0.17% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಅಥವಾ ಫ್ಲಾಟ್ ಅಂತ ಬೇಕಿದ್ರು ಕರಿಬಹುದು ಶುಕ್ರವಾರದ ಪರ್ಫಾರ್ಮೆನ್ಸ್ ಅನ್ನ. 5 days ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ಕಳೆದ ವಾರ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಧ್ಯೆ ಚೆನ್ನಾಗಿ ಡೌನ್ ಆಗಿತ್ತು, ಬಟ್ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು 480 ಪಾಯಿಂಟ್ಸ್ ರಿಕವರ್ ಆಗಿದೆ ಡೌನ್ ಇಂದ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಟ್ಟಿನಲ್ಲಿ ಕಳೆದ ವಾರ ಸ್ವಲ್ಪ ಜಾಸ್ತಿನೇ ವೊಲಟಿಲಿಟಿ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಬಟ್ ಸ್ಟಿಲ್ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲೂ ಕೂಡ ಶುಕ್ರವಾರದ ಸೆಷನ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಓಪನಿಂಗ್ ಚೆನ್ನಾಗಿದೆ, ಬಟ್ ಸಸ್ಟೈನ್ ಆಗಿಲ್ಲ. ಅನಂತರ ಹೈ ವೊಲಟಿಲಿಟಿ ನೋಡ್ಲಿಕ್ಕೆ ಸಿಕ್ಕಿದೆ, ಬಟ್ ಕ್ಲೋಸಿಂಗ್ ಫ್ಲಾಟಿಶ್ ಆಗಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ 5 days ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ನೋಡಬಹುದು, ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. 61 ಪಾಯಿಂಟ್ಸ್ 0.26% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ. ಚೆನ್ನಾಗಿ ಡೌನ್ ಆಯ್ತು, ನಂತರ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ತು. ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿದೆ ಅಮೆರಿಕನ್ ಮಾರ್ಕೆಟ್ ಕಳೆದ ವಾರ. ನೋಡೋಣ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಲ್ಲಿ ಅಂತ. ಇನ್ನು ನಮ್ಮ ಮಾರ್ಕೆಟ್ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ಎಸ್ಪೆಷಲಿ ಯಾವ ಸೆಕ್ಟರ್ ನ ಫೋಕಸ್ ಮಾಡಬಹುದು ಅಂತ ನೋಡೋದಾದ್ರೆ, ಆಸ್ ಪರ್ RRG ಅಂದ್ರೆ ರಿಲೇಟಿವ್ ರೊಟೇಷನ್ ಗ್ರಾಫ್, ಆಟೋ ಸೆಕ್ಟರ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಕಂಡು ಬರ್ತಾ ಇದೆ. ಇಂದಿನ ವಾರಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಆಫ್ಟರ್ ಬೆಟರ್ ಪರ್ಫಾರ್ಮೆನ್ಸ್ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಆಟೋ ಸೆಕ್ಟರ್ ಅಲ್ಲಿ. ವೀಕ್ನಿಂಗ್ ಪಾರ್ಟ್ ಗೆ ಹೋಗ್ತಾ ಇದೆ ಆಟೋ ಸೆಕ್ಟರ್. ಬಟ್ ಬ್ಯಾಂಕಿಂಗ್ ಹಾಗೂ IT ಲೀಡ್ ಮಾಡ್ತಿದ್ದಾವೆ. ಸೊ ಮೇ ಬಿ ಆ ಎರಡು ಸೆಕ್ಟರ್ ಅಲ್ಲಿ ಈ ವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ ಆಸ್ ಪರ್ RRG. ಬಟ್ ನಿನ್ನೆ ತಾನೇ ICICI ಬ್ಯಾಂಕ್ ಹಾಗೂ HDFC ಬ್ಯಾಂಕ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ. ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಮ್ಯಾಟರ್ ಆಗುತ್ತೆ. ನಾಳೆ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ಬ್ಯಾಂಕಿಂಗ್ ಸೆಕ್ಟರ್ ನ, ಎಸ್ಪೆಷಲಿ ಪ್ರೈವೇಟ್ ಬ್ಯಾಂಕ್ಸ್. ಹಾಗೆ ಮೆಟಲ್ ಸೆಕ್ಟರ್ ಕೂಡ ಲೀಡಿಂಗ್ ಪೊಸಿಷನ್ ಅಲ್ಲೇ ಕಂಟಿನ್ಯೂ ಆಗಿದೆ. ಸ್ವಲ್ಪ ಮಧ್ಯೆ ಅಲ್ಲಲ್ಲೇ ಡೌನ್ ಪರ್ಫಾರ್ಮೆನ್ಸ್ ಬಂದಿರಬಹುದು, ಬಟ್ ಸ್ಟಿಲ್ ಲೀಡಿಂಗ್ ಕ್ವಾಡ್ರಂಟ್ ಅಲ್ಲೇ ಮೂವ್ ಆಗ್ತಿದೆ ಮೆಟಲ್ ಕೂಡ. ಹಾಗೆ ಇವನ್ ಫಾರ್ಮಾ ಕೂಡ ಲೀಡಿಂಗ್ ಕ್ವಾಡ್ರಂಟ್ ಅಲ್ಲಿ ಇದೆ. ಎಸ್ಪೆಷಲಿ ಈ ವಾರ ಮೇ ಬಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಅದು ಬ್ಯಾಂಕಿಂಗ್ ಅಂಡ್ IT ಸೆಕ್ಟರ್ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಇನ್ನು ರಿಯಾಲಿಟಿ ಹಾಗೂ FMCG ವೀಕ್ನಿಂಗ್ ಸೆಗ್ಮೆಂಟ್ ಇದ್ದಾವೆ. ವೀಕ್ನೆಸ್ ಇನ್ನು ಮುಂದುವರಿಬಹುದೇನೋ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ. ಮೇ ಬಿ ಈ ವಾರ ಬ್ಯಾಂಕಿಂಗ್ ಅಂಡ್ IT ಸೆಕ್ಟರ್ ನ ಫೋಕಸ್ ಮಾಡಬಹುದು. ಅದ್ರ ಜೊತೆಗೆ ಮೆಟಲ್ ಅಂಡ್ ಫಾರ್ಮಾ ಇಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. ಇನ್ನು ಇವೆಂಟ್ ಗಳ ಕಡೆ ಬಂದ್ರೆ ಟ್ಯಾರಿಫ್ಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವಂತ ಚಾನ್ಸಸ್ ಈ ವಾರ ಕೂಡ ಇದೆ. ಈಗಾಗಲೇ ಬಹುಶಃ ನೀವು ನೋಡಿರಬಹುದು, ಯುರೋಪಿಯನ್ ಕಂಟ್ರೀಸ್ ನ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು 10% ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಗ್ರೀನ್ಲ್ಯಾಂಡ್ ತಗೊಳ್ಳೋ ಬಗ್ಗೆ ಅಪೋಸಿಟ್ ಮಾಡ್ತಿರುವಂತ ಎಲ್ಲ ಕಂಟ್ರೀಸ್ ಮೇಲೆ 10% ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಈ ಟ್ಯಾರಿಫ್ಸ್ ಫೆಬ್ರವರಿ 1ನೇ ತಾರೀಕಿಂದ ಜಾರಿಗೆ ಬರುತ್ತೆ. ಇನ್ ಕೇಸ್ ಇವರು ಹೀಗೆ ಸಪೋರ್ಟ್ ಮಾಡ್ತಾ ಹೋದ್ರೆ ಜೂನ್ 1ರಿಂದ 25% ಗೆ ಹೆಚ್ಚಿಸಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನು ಕೂಡ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಸೊ ಒಂಥರ ಈ ಟ್ಯಾರಿಫ್ ಗಳನ್ನ ನೋಡಿದ್ರೆ, ಎಸ್ಪೆಷಲಿ ಇತ್ತೀಚಿನ ನಡೆಗಳನ್ನ ಡೊನಾಲ್ಡ್ ಟ್ರಂಪ್ ಸಣ್ಣ ಮಕ್ಕಳು ಆಟದ ತರ ಆಗ್ಬಿಟ್ಟಿದೆ. ಚಿಕ್ಕ ಮಕ್ಕಳು ಏನಾದ್ರು ಒಬ್ರಿಗೊಬ್ರು ಕಿತ್ತಾಡಿದ್ರೆ ನಿನ್ ಜೊತೆ ಟೂ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಡೊನಾಲ್ಡ್ ಟ್ರಂಪ್ ಪರಿಸ್ಥಿತಿ. ಗೊತ್ತಿಲ್ಲ ಅಮೆರಿಕನ ಅಥವಾ ಜಿಯೋ ಪಾಲಿಟಿಕ್ಸ್ ಅನ್ನ ಯಾವ ಲೆವೆಲ್ ಗೆ ತಗೊಂಡೋಗ್ತಾರೆ ಅಂತ. ಯುರೋಪ್ ಎಷ್ಟು ದಿನ ತುಂಬಾ ಜಾಸ್ತಿನೇ ನಂಬ್ತಾ ಇತ್ತು ಅಮೆರಿಕನ, ಈಗ ಯುರೋಪ್ ಕೂಡ ಅರ್ಥ ಆಗ್ತಾ ಇದೆ. ಬಹುಶಃ ಇದು ಭಾರತಕ್ಕೆ ಒಂದಷ್ಟು ಪಾಸಿಟಿವಿಟಿಯನ್ನ ತರಬಹುದು. ಯಾಕೆಂತಂದ್ರೆ ಈಗಾಗಲೇ ಯುರೋಪಿಯನ್ ಯೂನಿಯನ್ ಜೊತೆ FTA ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ. 27ನೇ ತಾರೀಕು ಅಂದ್ರೆ ಇದೇ ತಿಂಗಳ 27ನೇ ತಾರೀಕು ಸಹಿ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಯುರೋಪ್ ಮೇಲೆ ಅಮೆರಿಕ ಟ್ಯಾರಿಫ್ ಆಗ್ತಂದ್ರೆ ಅದು ಬಹುಶಃ ಭಾರತಕ್ಕೆ ಪಾಸಿಟಿವ್ ಅನ್ನ ತರಬಹುದು. ಯಾಕೆಂದ್ರೆ
FTA ಬೇಗ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಈಗಾಗಲೇ ಫೈನಲೈಸ್ ಆಗಿದೆ ಅಂತ ಹೇಳಲಾಗ್ತಿದೆ. ಮೇ ಬಿ 27ಕ್ಕೆ ಸೈನ್ ಆಗ್ಬೋದು ಅಂತ ನೋಡೋಣ. ಮೇ ಬಿ ಆ ನಿಟ್ಟಿನಲ್ಲಿ ನೋಡಿದಾಗ ಟ್ರಂಪ್ ಯುರೋಪಿಯನ್ ಕಂಟ್ರೀಸ್ ಮೇಲೆ ಉರಿದು ಬೀಳೋದು ಬಹುಶಃ ಭಾರತಕ್ಕೆ ಪಾಸಿಟಿವ್ ಆಗ್ಬೋದು. ಜೊತೆಗೆ ಇನ್ನೂ ಒಂದು ಸುದ್ದಿ ಬಂದಿದೆ. ಅಮೆರಿಕದಿಂದ ಭಾರತಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಿದ್ದಂತ ಕೆಲವು ಬೆಳೆಗಳ ಮೇಲೆ ಭಾರತ ಸೈಲೆಂಟ್ ಆಗಿ ನವೆಂಬರ್ 1ನೇ ತಾರೀಕಿಂದ 30% ಟ್ಯಾರಿಫ್ ಹಾಕಿದೆ ಅಂತ. ಇದು ಯಾವಾಗ ಗೊತ್ತಾಗಿರೋದು? ಅಮೆರಿಕದ ಇಬ್ಬರು ಸಂಸದರು ಟ್ರಂಪ್ಗೆ ಲೆಟರ್ ಬರೆದಿದ್ದಾರೆ. ನಮ್ಮ ಬೆಳೆಯನ್ನ ಭಾರತ ಇಂಪೋರ್ಟ್ ಮಾಡ್ಕೊಳ್ತಿದೆ, ಅದರ ಮೇಲೆ 30% ಟ್ಯಾರಿಫ್ ಹಾಕಿದೆ, ನೀವು ಅವ್ರ ಜೊತೆ ಮಾತಾಡಿ ಟ್ಯಾರಿಫ್ ಅನ್ನ ತೆಗಿಸ್ಬೇಕು ಅಂತ. ಅವ್ರು ಲೆಟರ್ ಬರೆದಾಗ್ಲೇ ಗೊತ್ತಾಗಿರೋದು ಭಾರತ ಟ್ಯಾರಿಫ್ ಹಾಕಿದೆ ಅಂತ. ಅಲ್ಲಿವರೆಗೂ ಭಾರತ ಸರ್ಕಾರ ಏನ್ ಸೈಲೆಂಟ್ ಆಗಿ ಕೆಲಸ ಮಾಡ್ಬೇಕು ಮಾಡಿದೆ. ಬಟ್ ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗುತ್ತೆ ಮುಂದುವರೆದು ಅಂತ. ಬಟ್ ಟ್ರಂಪ್ ಅಣ್ಣನ ಉಚ್ಚಾಟಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದನ್ನ ಕಾದ್ ನೋಡ್ಬೇಕು. ತುಂಬಾನೇ ಉಚ್ಚಾಟಗಳಾದ್ರೆ ಮಾರ್ಕೆಟ್ ರಿಯಾಕ್ಟ್ ಮಾಡಲ್ಲ. ಬಟ್ ಕೆಲವು ಸಲ ಧಮಕಿಗಳನ್ನ ಕೊಡ್ತಾರಲ್ಲ, ಅಂತ ಸಂದರ್ಭದಲ್ಲಿ ಕೇರ್ಫುಲ್ ಆಗಿ ಮಾರ್ಕೆಟ್ ಮೂವ್ ಆಗುತ್ತೆ. ಹಾಗಾಗಿ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಏನ್ ಸುದ್ದಿ ಬರುತ್ತೆ ಅಂತ. ಇನ್ನು US ಹಾಗೂ ಇರಾನ್ ಜೊತೆಗೆ ಕೂಡ ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಅಮೆರಿಕ ಅಟ್ಯಾಕ್ ಮಾಡಲ್ಲ ಅಂತ ಹೇಳಿದ್ರು ಡೊನಾಲ್ಡ್ ಟ್ರಂಪ್, ಬಟ್ ದೊಡ್ಡ ಮಟ್ಟದಲ್ಲಿ ಅಮೆರಿಕನ್ ಆರ್ಮಿಯನ್ನ ಮಧ್ಯಪ್ರಾಚ್ಯಕ್ಕೆ ಮೂವ್ ಮಾಡ್ತಿದ್ದಾರೆ. ಇಲ್ಲಿ ಏನಾದ್ರೂ ಟೆನ್ಷನ್ಸ್ ಜಾಸ್ತಿ ಆಯ್ತು ಅಂದ್ರೆ ಖಂಡಿತ ನಾವು ಕ್ಲೋಸ್ಲಿ ವಾಚ್ ಮಾಡಬೇಕಾಗೋದು ಕ್ರೂಡ್. ಯಾಕಂದ್ರೆ ಮಧ್ಯಪ್ರಾಚ್ಯ ಡಿಸ್ಟರ್ಬ್ ಆಯ್ತು ಅಂತಂದ್ರೆ ಕ್ರೂಡ್ ಅಲ್ಲಿ ರ್ಯಾಲಿ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೊನ್ನೆ ತಾನೇ ನಾವು ನೋಡಿದ್ವಲ್ಲ, ಟ್ರಂಪ್ ಇರಾನ್ ಮೇಲೆ ಅಟ್ಯಾಕ್ ಮಾಡಲ್ಲ ಅಂತ ಅಂದ್ರು, ಇಮಿಡಿಯೇಟ್ಲಿ 5% ಬಿತ್ತು ಕ್ರೂಡ್. ಯಾಕೆಂದ್ರೆ ಅಟ್ಯಾಕ್ ಮಾಡ್ಲಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ, ಅಟ್ಯಾಕ್ ಮಾಡಿದ್ರೆ ಅಲ್ಲಿ ಡಿಸ್ಟರ್ಬ್ ಆದ್ರೆ ಸಮಸ್ಯೆ, ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇರಾನ್ ಇಂದ ನಾವು ತರಿಸ್ಕೊಳ್ಳೋದಿಲ್ಲ ಜಾಸ್ತಿ, ಆದರೆ ಹಡಗುಗಳು ಮಧ್ಯಪ್ರಾಚ್ಯದಿಂದನೇ ಸಾಕಷ್ಟು ಓಡಾಡ್ತಾವಲ್ಲ, ಅಲ್ಲಿಂದಾನೇ ಬರ್ಬೇಕಲ್ಲ, ಅಲ್ಲಿ ಡಿಸ್ಟರ್ಬೆನ್ಸಸ್ ಆದ್ರೆ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಕ್ರೂಡ್ ಅಲ್ಲಿ ರ್ಯಾಲಿ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಕಡೆ ಕೂಡ ನಾವು ಗಮನವನ್ನ ಇಡಬೇಕಾಗುತ್ತೆ. ಮೇ ಬಿ ಈ ವಾರ ಕೂಡ ವಾಲಟೈಲ್ ಪರ್ಫಾರ್ಮೆನ್ಸ್ ಇದ್ರೆ ಅದಕ್ಕೇನು ಆಶ್ಚರ್ಯ ಪಡುವಂತದ್ದಿಲ್ಲ. ಆ ರೀತಿ ಇದೆ ಸದ್ಯದ ಮಟ್ಟಿಗೆ ಪರಿಸ್ಥಿತಿಗಳು. ಇನ್ನು ಬಜೆಟ್ ಕೂಡ ಹತ್ರ ಬರ್ತಾ ಇದೆ. 1ನೇ ತಾರೀಕು ಬಜೆಟ್ ಅನೌನ್ಸ್ ಮಾಡುತ್ತೆ ಸರ್ಕಾರ. ಈಗ ಎಕ್ಸ್ಪೆಕ್ಟೇಷನ್ ಮೇಲೆ ಸಾಕಷ್ಟು ಸುದ್ದಿಗಳು ಬರ್ತಾ ಇರ್ತವೆ. ಇಲ್ಲಿ ಈ ಚೇಂಜಸ್ ಆಗ್ಬೋದು ಅಥವಾ ಈ ಸೆಕ್ಟರ್ಗೆ ಎಷ್ಟು ಅಲೋಕೇಶನ್ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಕೂಡ ಸ್ಟಾಕ್ ಗಳಲ್ಲಿ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಜೆಟ್ ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಪ್ಡೇಟ್ ಗಳು ಬರ್ತವೆ ರಿಪೋರ್ಟ್ ಗಳ ಮೂಲಕ ಅದನ್ನ ವಾಚ್ ಮಾಡಬೇಕಾಗುತ್ತೆ. ಆಕ್ಚುಯಲ್ ಸುದ್ದಿ ಬರೋದು ಫೆಬ್ರವರಿ 1ನೇ ತಾರೀಕೆ, ಆದ್ರೆ ಅದಕ್ಕೆ ಮುಂಚೆ ರಿಪೋರ್ಟ್ ಗಳ ಮೂಲಕ ಒಂದಷ್ಟು ಸುದ್ದಿಗಳು ಬರ್ತಾ ಇರ್ತವೆ. ಹಾಗಾಗಿ ಈ ಕಡೆ ಕೂಡ ನಾವು ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಇದೆಲ್ಲವನ್ನ ಬಿಟ್ರೆ ದೊಡ್ಡದಾಗಿ ಸದ್ದು ಮಾಡೋದು ಅಂದ್ರೆ ರಿಸಲ್ಟ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಅಲ್ಲಿ ಏನೇ ಸಮಸ್ಯೆಗಳಿದ್ರು ಸ್ಟಾಕ್ ಗಳಲ್ಲಿ ಇಂಡಿವಿಜುವಲಿ ರಿಯಾಕ್ಷನ್ ಬರೋದು ರಿಸಲ್ಟ್ ನ ಮೇಲೆ, ಆ ಕಂಪನಿಯ ಬಿಸ್ನೆಸ್ ನ ಮೇಲೆ. ಆ ಕಂಪನಿ ಬಿಸ್ನೆಸ್ ಹೇಗೆ ನಡೀತಿದೆ, ಬಿಸ್ನೆಸ್ ಚೆನ್ನಾಗಿದೆಯಾ, ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಕಾರಣಕ್ಕೆ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಆಗ್ಬೋದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ಆ ಕಂಪನಿಗೆ ಅದು ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ರಿಸಲ್ಟ್ ಕಡೆ ನಾವು ವಾಚ್ ಮಾಡಬೇಕಾಗುತ್ತೆ ಈ ವಾರ. ಯಾಕಂದ್ರೆ ಈ ವಾರದಿಂದ ದೊಡ್ಡ ಮಟ್ಟದಲ್ಲಿ ರಿಸಲ್ಟ್ ಗಳು ಬರ್ಲಿಕ್ಕೆ ಶುರುವಾಗ್ತಾ ಇದೆ. ಲಿಸ್ಟ್ ಅಂತೂ ತುಂಬಾನೇ ದೊಡ್ಡದಾಗಿ ಇದೆ. BHEL ರಿಸಲ್ಟ್ ಇದೆ, ನಾಳೆನೇ ಇದೆ. IRFC ಇದೆ, ಕಲಾಮಂದಿರ್ ಇದೆ, LTIM, PNB, ಟಾಟಾ ಕ್ಯಾಪಿಟಲ್, ಸಾಕಷ್ಟಿದೆ, ದೊಡ್ಡದಾಗಿದೆ ಲಿಸ್ಟ್. ನೋಡ್ತಾ ಇದ್ರೆ ನೋಡಬಹುದು ನೀವು ಇಲ್ಲಿ ಡೇಟ್ಸ್ ಅನ್ನ. ತುಂಬಾನೇ ದೊಡ್ಡ ಲಿಸ್ಟ್ ಇದೆ. ರಿಸಲ್ಟ್ ಕಡೆ ಗಮನ ಇರಲಿ, ಯಾವ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗೆ ಬರುತ್ತೆ ಅಂತ. ನೀವು ಇಲ್ಲಿ ಎಲ್ಲ ಕಂಪನಿಗಳದ ಚೆಕ್ ಮಾಡಬೇಕು ಅಂತ ಏನಲ್ಲ, ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಹಾಗೂ ಇನ್ವೆಸ್ಟ್ ಮಾಡಬೇಕು ಅಂತ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರುವಂತಹ ಕಂಪನೀಸ್, ಇವುಗಳದ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಬೇಕು. ಜೊತೆಗೆ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಟಾಪ್ ಕಂಪನಿ ಯಾವ್ದಿದೆ, ಅದರ ರಿಸಲ್ಟ್ ಹೇಗಿದೆ. ಯಾಕಂದ್ರೆ ಅದರ ರಿಸಲ್ಟ್ ಬೇರೆ ಕಂಪನಿಗಳ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ರಿಫ್ಲೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಲೀಡರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದೆ, ಇವುಗಳನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್, ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಕೊಂಡಿರೋ ಕಂಪನೀಸ್, ಹಾಗೆ ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ಅಲ್ಲಿ ಅಥವಾ ಆ ಸೆಕ್ಟರ್ ಅಲ್ಲಿ ಮಾರ್ಕೆಟ್ ಲೀಡರ್ ಕಂಪನಿಯ ರಿಸಲ್ಟ್ ಹೇಗಿದೆ, ಈ ಮೂರನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಅದೇ ಸಾಕಷ್ಟು ಐಡಿಯಾಸ್ ಅನ್ನ ಕೊಡುತ್ತೆ ನಿಮ್ಗೆ ಎಲ್ಲಿ ಫೋಕಸ್ ಮಾಡಬೇಕು ಅಂತ. ನೆಕ್ಸ್ಟ್ ರಿಸಲ್ಟ್ ಗಳ ಕಡೆ ಗಮನ ಇರಲಿ. ನೆಕ್ಸ್ಟ್ FIS DIS ಆಕ್ಟಿವಿಟಿ. FIS ಅಂತೂ ಕಂಟಿನ್ಯೂಸ್ ಆಗಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಈಗಾಗಲೇ ನೋಡಬಹುದು ಈ ತಿಂಗಳಲ್ಲಿ 26,000 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 34,000 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ನೆಟ್ ಸೆಲ್ಲಿಂಗ್ ಅನ್ನೇ ಮಾಡಿದ್ದಾರೆ FIS. ಈ ಕಡೆ ಕೂಡ ಗಮನವನ್ನ ಕೊಡಬಹುದು, ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಗಿಂದ ರೆಸ್ಪಾನ್ಸ್ ಅಂತ. ಇನ್ನು ಕ್ರೂಡ್ ಅಲ್ಲಿ ನೋಡಬಹುದು ಆಸ್ ಆಫ್ ನೌ ಬ್ರೆಂಟ್ 64 ರೇಂಜ್ ಅಲ್ಲಿ ಇದೆ. ಇನ್ ಕೇಸ್ ಇರಾನ್ US ಟೆನ್ಷನ್ ಜಾಸ್ತಿ ಆದ್ರೆ ಇಲ್ಲಿ ಒಂದಷ್ಟು ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಅಥವಾ ಆ ಕಾನ್ಫ್ಲಿಕ್ಟ್ ಗೆ ಏನಾದ್ರೂ ತಾರ್ಕಿಕ ಅಂತ್ಯ ಸಿಕ್ಕರೆ ಇಲ್ಲಿ ಒಂದಷ್ಟು ಡೌನ್ ಫಾಲ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಕಡೆ ಗಮನ ಇರಲಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಗೋಲ್ಡ್ ಹಾಗೂ ಸಿಲ್ವರ್ ಕಮಾಡಿಟೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆಂದ್ರೆ ಗ್ಲೋಬಲ್ ಅನ್ಸರ್ಟೈನಿಟೀಸ್, ಇರಾನ್ US ಕಾನ್ಫ್ಲಿಕ್ಟ್, ಜೊತೆಗೆ ಯುರೋಪಿಯನ್ ಯೂನಿಯನ್ ಮೇಲೆ ಅಥವಾ ಯುರೋಪ್ ಕಂಟ್ರೀಸ್ ಮೇಲೆ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ಸ್, ಈ ಗ್ಲೋಬಲ್ ಅನ್ಸರ್ಟನಿಟೀಸ್ ಜಾಸ್ತಿ ಆದಷ್ಟು ಕಮಾಡಿಟಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ.
ಹಾಗಾಗಿ ಗೋಲ್ಡ್ ಅಂಡ್ ಸಿಲ್ವರ್ ಬಹುಶಃ ಈ ವಾರ ಕೂಡ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಚಾನ್ಸಸ್ ಇರುತ್ತೆ. ಬಟ್ ಈಗಾಗಲೇ ಸಾಕಷ್ಟು ರ್ಯಾಲಿ ಬಂದಿದೆ, ಗೊತ್ತಿಲ್ಲ ಪ್ರಾಫಿಟ್ ಬುಕಿಂಗ್ ಕಂಡು ಬಂದ್ರು ಆಶ್ಚರ್ಯ ಪಡುವಂತದ್ದೇನಿಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಕರೆಕ್ಷನ್ ಬಂದ್ರು ಕೂಡ ಲಾಂಗ್ ಟರ್ಮ್ ವ್ಯೂ ಕನ್ಸಿಸ್ಟೆಂಟ್ ಇದೆ ಇವುಗಳಲ್ಲಿ. ಬಟ್ ಅಗ್ರೆಸಿವ್ ಬೈಯಿಂಗ್ ಈ ಟೈಮ್ ಅಲ್ಲಿ ಒಳ್ಳೆದಲ್ಲ, ಟ್ರಾಂಚಸ್ ಅಲ್ಲಿ ಹೋಗೋದು ಬೆಟರ್ ಆಗ್ಬೋದು. ಇನ್ನು ಡಾಲರ್ ಟು ಐಎನ್ಆರ್ ಕಡೆ ಬಂದ್ರೆ ಐಎನ್ಆರ್ ನೋಡಬಹುದು ಆಲ್ಮೋಸ್ಟ್ 91 ರೇಂಜ್ ಗೆ ಬಂದಿದೆ. ಮತ್ತೆ ರುಪಿ ವೀಕ್ನೆಸ್ ಕಂಟಿನ್ಯೂ ಆಗಿದೆ, ಅಲ್ಲೇನು ರಿಕವರಿ ಆಗುವಂತ ಸನ್ನಿವೇಶ ಸದ್ಯಕ್ಕಂತೂ ಕಂಡು ಬರ್ತಾ ಇಲ್ಲ. ಈ ಕಡೆ ಕೂಡ ಗಮನ ಇರಲಿ ಈ ವಾರ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ 2 IPOಗಳ ಲಿಸ್ಟಿಂಗ್ ಇರುತ್ತೆ. ಭಾರತ್ ಕೋಕಿಂಗ್ ಕೋಲ್ ಹಾಗೂ ಅಮಾಗಿ ಮೀಡಿಯಾ ಲ್ಯಾಬ್ಸ್, ಹಾಗೆ ಶಾಡೋ ಫ್ಯಾಕ್ಟ್ ಟೆಕ್ನಾಲಜೀಸ್ IPO ಓಪನ್ ಆಗ್ತಾ ಇದೆ. ಈ ಕಡೆ ಕೂಡ ಗಮನವನ್ನು ಕೊಡಬಹುದು, ಹಾಗೆ ಈ ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಈ ವಾರ ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ ಕಾಣಿಕೆ ಫೋಕಸ್ ಅಲ್ಲಿ ಇರ್ತವೆ. ಮಧ್ಯೆ ಯುನೈಟೆಡ್ ಅಂಡರ್ ಹಾರ್ಸ್ಟ್ ಸ್ಟಾಕ್ ಸ್ಪ್ಲಿಟ್ ಇದೆ. ₹5 ಇರುವಂತದನ್ನ ₹1 ಮಾಡ್ತಾ ಇದೆ ಕಂಪನಿ, ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಿದೆ. ಹಾಗೆ ಜೋಂಜುವಾ ಓವರ್ಸೀಸ್ ನ ಬೋನಸ್ ಇಶ್ಯೂ ಕೂಡ ಇದೆ ನೋಡಬಹುದು. 5:40 ರೇಷಿಯೋದಲ್ಲಿ, ಅಂದ್ರೆ 40 ಶೇರ್ಗಳಿಗೆ 5 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಈ ಕಂಪನೀಸ್ ಅನ್ನು ಕೂಡ ವಾಚ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್, ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.